ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಪಾಲಕ್ ದಾಲ್ ಕಿಚಡಿ. ಇದು ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಮೊಸರು ಜೊತೆ ಸವಿತಾ ಇದ್ದರೆ ಆಹಾ. ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ ಬಟ್ಲಿಗೆ 1 ಲೋಟದಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಅದೇ ಪ್ರಮಾಣದಲ್ಲಿ ದೋಸೆ ಅಕ್ಕಿನೂ ಸಹ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಲೋಟಕ್ಕೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ 1 ಲೋಟ ಹೆಸರು ಬೇಳೆ 1 ಲೋಟ ಅಕ್ಕಿನ ತೊಗೊಂಡಿರೋದ್ರಿಂದ 6 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು 1 ವಿಷಲ್ ಹೊಡ್ಸ್ಕೊಳ್ಳಿ, ಇಲ್ಲಾಂದರೆ 2 ವಿಷಲು. ನಿಮಗೆ ಅಕ್ಕಿ ಬೇಗ ಬೇಯಲ್ಲ ಅನ್ನೋದಾದರೆ 2 ವಿಷಲ್ ಹೊಡ್ಸ್ಕೊಬೋದು. ಫುಲ್ಲು ಸ್ಮ್ಯಾಶ್ ಆಗಬಾರ್ದು, ಸ್ವಲ್ಪ ಅನ್ನ ಥರ ತಿನ್ನಲಿಕ್ಕೆ ಸಿಗಬೇಕು. ಸೊ ಆ ರೀತಿ ನೀವು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಇದನ್ನು ಕ್ಲೋಸ್ ಮಾಡಿ ಒಲೆ ಮೇಲಿಟ್ಟು 2 ವಿಷಲ್ ಹೊಡ್ಸ್ಕೊತೀನಿ. ಈಗ ನಾನು 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಕಟ್ಟು ಪಾಲಕ್ ಸೊಪ್ಪನ್ನು ನಾನು ಸ್ವಲ್ಪ ಹೆಚ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ತೀರಾ ತೆಳು ಮಾಡ್ಕೊಳ್ಳೋದು ಬೇಡ. ಇದಕ್ಕೆ ನಾನು ಸ್ವಲ್ಪ ಚಕ್ಕೆ 1 ಇಂಚಷ್ಟು, ಹಾಗೆ 1 ಬ್ಯಾಡಿಗೆ ಮೆಣಸು, 1 ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ಪಲಾವ್ ಎಲೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆನ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ಈಗ ಚಕ್ಕೆ ಮತ್ತು ಪಲಾವ್ ಎಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರುತ್ತೆ, ಪಟ್ಟಂತ ಆಗೋಗುತ್ತೆ, ಹಾಗೆ ಟೇಸ್ಟಿ ಕೂಡ ಇರುತ್ತೆ. ಇದನ್ನು ಮೊಸರು ಜೊತೆ ನೀವು ಸವಿಬೋದು. ನಿಮಗೆ ಗೊತ್ತಿದೆ ಪಾಲಕ್ಕು ಎಷ್ಟು ಒಳ್ಳೆಯದು ಅಂತ ಹೇಳಿ. ನಮ್ಮಲ್ಲಿ ಬ್ಲಡ್ ಯಾವಾಗ ನಮಗೆ ಕಡಿಮೆ ಇದೆ, ಸೊ ಆವಾಗ ನಾವು ಪಾಲಕ್ನ ಸೇವನೆ ಮಾಡೋದ್ರಿಂದ ಬ್ಲಡ್ ಆಗುತ್ತೆ ಅಂತ ಹೇಳಿ ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿತಾರೆ. ನೀವು ಜ್ಯೂಸ್ ಕುಡಿಲಿಕ್ಕೆ ಅದು ಇಷ್ಟ ಆಗಲ್ಲ ಅಂತ ಅನ್ನೋರು ಈ ಥರ ಪಾಲಕ್ ದಾಲ್ ಕಿಚಡಿ ಈ ಥರ ಮಾಡಿ ತಿನ್ನೋದ್ರಿಂದ ಮಕ್ಕಳಿಗೂ ಕೂಡ ಮಾಡಿಕೊಡೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ, ಅದರ ಜೊತೆಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ನೀವು ರೆಸಿಪಿಗಳನ್ನು ಮಾಡ್ಬೋದು. ಆಮೇಲೆ ನಾನು ಬೇಳೆ ಮತ್ತು ಅಕ್ಕಿನ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ನಾನು ತೆಗೆದು ನೋಡಿದೆ, ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತು. ಆ್ಯಕ್ಚುಲಿ ಇದು ರೆಸಿಪಿ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ತೆಳುಗೆ ಇರಬೇಕು. ನೀವು ಪೊಂಗಲ್ ಮಾಡ್ತೀರಲ್ವ ಆ ಹದದಲ್ಲಿ ಇರಬೇಕು. ಇದೇನಾದರೂ ಸ್ವಲ್ಪ ನಿಮಗೆ ಗಟ್ಟಿ ಆಗಿದೆ ಅಂತ ಅನಿಸಿದ್ರೆ ಅದಕ್ಕೆ ನೀವು ಬಿಸಿ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ತಣ್ಣೀರನ್ನು ಸೇರಿಸಬೇಡಿ, ಟೇಸ್ಟ್ ಹಾಳಾಗುತ್ತೆ. ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಾಗಿರೋದ್ರಿಂದ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಧನಿಯಾ ಪುಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮತ್ತೇನು ಇದಕ್ಕೆ ಹೆಚ್ಚಿಗೆ ಬೇಕಾಗಲ್ಲ, ಸಿಂಪಲ್ಲಾಗಿ ಇದ್ರೆ ಸಾಕು. ಇದಿಷ್ಟು ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ನಾವು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪಂದು ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ. ಇದು ಪಾಲಕ್ಕು ಹಸಿಯಾಗಿರುತ್ತೆ ಅಲ್ವಾ, ಹಾಗಾಗಿ ಇದು ಸ್ವಲ್ಪ ಮಸಾಲೆ ಜೊತೆ ಮಿಕ್ಸ್ ಆಗಿ ಕುದಿಬೇಕು. ಸ್ವಲ್ಪ ಕುದ್ದ ನಂತರ ಇದಕ್ಕೆ ಆವಾಗಲೇ ನಾವು ರೈಸಿಗೆ ಉಪ್ಪು ಹಾಕಿದ್ವಿ, ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಕುದ್ದ ಮೇಲೆ ನಾವು ಬೇಳೆ ಮತ್ತು ಅನ್ನ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡಿ ಅದ್ರ ಮೇಲೆ ತುಪ್ಪ ಸವರಿದ್ರೆ ಬಿಸಿ ಬಿಸಿಯಾದಂತಹ ಪಾಲಕ್ ದಾಲ್ ಕಿಚಡಿ ರೆಡಿ ಆಗುತ್ತೆ. ಸ್ಟವನ್ನು ಸಣ್ಣ ಫ್ಲೇಮಲ್ಲಿ ಆನ್ ಮಾಡಿ ಇಟ್ಕೊಂಡಿರಬೇಕು. ಸ್ಟವ್ ಆಫ್ ಮಾಡೋದು ಬೇಡ, ಸಣ್ಣದಾಗಿ ಇರಲಿ ಫ್ಲೇಮು. ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಥವಾ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದರೆ ಪಾಲಕ್ ದಾಲ್ ಕಿಚಡಿ ರೆಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ಹೇಳಿ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ನೀವು ಅನ್ಹೆಲ್ದಿ ಫುಡ್ಗಳನ್ನು ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿ ತಿನ್ನಿ, ಹಾಗೆ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ. ಆರೋಗ್ಯವಾದದ್ದನ್ನೇ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ
ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್.